ಅವಾಗ ಬ್ಯಾಗ್ ಇರ್ಲಿಲ್ಲ, ಬರೀ ಬೈಕ್ ಇತ್ತು. ಬೈಕ್ ಬರ್ರನ ಹೋಗ್ಬಿಟ್ಟ. ಎದ್ದಾಗ 4 ಸತಿ ಬಂದವನೆ. ನಮ್ಮಯ್ಯಪ್ಪ ನಾನು ಓಡೋಗಿದ್ದೀವಿ. ಆ ಕಡೆ ರೋಡ್ನಾಗಾಸಿ ಈ ಕಡೆ ರೋಡ್ನಾಗಾಸಿ. ಅವಾಗಲೂ ಸಿಗ್ಲಿಲ್ಲ. ತಿರ್ಗ ಒಂದ್ಸತಿ ಖಾಲಿ ಬಂದ, ಬಿಡು ಯಾಕ ಊರಕ್ಕೆ ಬಂದ ನಮ್ಗೆ ಸುಮ್ಕಾದ್ವಿ. ಇನ್ನೊಂದ್ಸತಿ ಇದು ಅಕ್ಷರಶಃ ಸತ್ಯ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಬಹುತೇಕ ಗ್ರಾಮಗಳು ಸೇರಿದಂತೆ ನಗರ ಪ್ರದೇಶದಲ್ಲಿ ಏನು ಸಿಗಲ್ಲ ಅಂದರೂ ಎಣ್ಣೆ ಮಾತ್ರ ಸಿಕ್ಕೇ ಸಿಗುತ್ತೆ. ನೆಪಕ್ಕೆ ಚಿಲ್ಲರೆ ಅಂಗಡಿ, ಗೂಡಂಗಡಿ, ನಿಮಗೆ ಯಾವ ಬ್ರ್ಯಾಂಡ್ ಬೇಕಾದರೂ ಸಿಗುತ್ತೆ. ಈ ಬಗ್ಗೆ ಗ್ರಾಮಸ್ಥರು ಹಾಗೂ ಸಂಘಟನೆಯವರು ಅಬಕಾರಿ ಇಲಾಖೆಯವರ ಗಮನಕ್ಕೆ ತಂದು ಕ್ರಮ ಬೀರುವಂತೆ ಮನವಿ ಸಲ್ಲಿಸಿದರೂ ಇಲಾಖೆಯ ಮಹನೀಯರು ಸುದ್ರಾಮ್ ಕ್ರಮಕ್ಕೆ ರೆಡಿ ಇಲ್ಲ. ಆದ್ದರಿಂದ ಮೊನ್ನೆಯಷ್ಟೇ ಕೂನಿಕೆರೆ ಗ್ರಾಮದ ಜನತೆ ಎಣ್ಣೆ ಸರಬರಾಜು ಮಾಡುವ ವ್ಯಕ್ತಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸುವಲ್ಲಿ ಯಶಸ್ವಿ ಆದ ಮೇಲೆ ಅಬಕಾರಿಯವರ ಕೆಲಸವೇನು? ತಿಂಗಳ ಮಾಮೂಲು ಫಿಕ್ಸ್ ಮಾಡಿಕೊಂಡಿದ್ದಾರಾ ಎಂಬ ಅನುಮಾನ ಕಾಡದೇ ಇರುತ್ತೇನ್ರಿ. ನಗರದಲ್ಲಿ ಬೆಳಗಿನ ಜಾವಕ್ಕೆ ಪೂಜಾ ಮಂದಿರಗಳು ಓಪನ್ ಇರ್ತವೋ ಇಲ್ವೋ ಗೊತ್ತಿಲ್ಲ. ಕೆಲ ಬಾರ್ಗಳು ಮಾತ್ರ ಓಪನ್ ಇರ್ತವೆ. ಅರ್ಧ ಬಾಗಿಲು ಹಾಕಿ ಅರ್ಧ ಬಾಗಿಲು ತೆರೆದುಕೊಂಡು ವ್ಯಾಪಾರ ನಡೆಸುತ್ತಾರೆ. ಇನ್ನು ವೈನ್ ಶಾಪ್ಗಳಂತೂ ರೆಸ್ಟೋರೆಂಟ್ ಥರ ಮಾರ್ಪಾಡಾಗಿವೆ. ಅಬಕಾರಿ ನಿಯಮದ ಪ್ರಕಾರ ಕೂತು ಕುಡಿಯಲು ಅವಕಾಶವಿಲ್ಲ. ಪಾರ್ಸಲ್ ಅಷ್ಟೇ ಸೇವೆ ಆದರೂ ನಿಯಮ ಮೀರಿ ವೈನ್ ಶಾಪ್ ತಲೆ ಎತ್ತಿವೆ. ಎಲ್ಲ ಬಾರ್ಗಳಿಂದಲೂ ಅಬಕಾರಿಯವರಿಗೆ ಮಾಮೂಲು ಸಂದಾಯವಾಗುವುದರಿಂದ ಈವರೆಗೂ ಒಂದೇ ಒಂದು ಕೇಸು ಜಡಿದಿರುವ ಉದಾಹರಣೆ ಇಲ್ಲಿ ಇಲ್ಲವೇ ಇಲ್ಲ. ಹಾಗೆಯೇ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.